ಅಷ್ಟರೊಳಗಡೆ ಅವರು ವರದಿ ಕೊಟ್ಟಿದ್ರು, ಶಿಫಾರಸುಗಳನ್ನು ಕೂಡ ಕೊಟ್ಟಿದ್ರು. ಬದಲಾವಣೆ ಮಾಡಲಿಕ್ಕೆ ಏನೇನು ಬದಲಾವಣೆ ಮಾಡಬೇಕು ಅಂತಲೂ ಕೂಡ ಹೇಳಿದರು. ಅವರ ಎಲ್ಲ ಶಿಫಾರಸುಗಳನ್ನು ಕೂಡ ನಾವು ಅಳವಡಿಸ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಬಹುತೇಕ ಶಿಫಾರಸುಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಇದು ಮೊದಲನೇ ಹಂತದಲ್ಲೇ ಮಾಡದ್ದು. ನಾನು ಚೀಫ್ ಮಿನಿಸ್ಟರ್ ಇರುವಾಗ ಮೊದಲನೇ. ಯಾಕಂತಂದ್ರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರು ಆಯ್ಕೆ ಮಾಡತಕ್ಕಂಥ ಕರ್ನಾಟಕ ಲೋಕಸೇವಾ ಆಯೋಗದವರು ಆಯ್ಕೆ ಮಾಡತಕ್ಕಂಥ ಅವರು ಸರ್ಕಾರಿ ಸೇವೆಗೆ ಬರ್ತಕ್ಕಂಥವರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಬೇಕು. ಸರ್ಕಾರಕ್ಕೆ ಕೆಟ್ಟ ಹೆಸರನ್ನು ತರಬೇಕು, ಒಳ್ಳೆಯ ಹೆಸರನ್ನು ತರಬೇಕು. ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು. ಸರ್ಕಾರ ಮಾಡದಂಥ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವರ ಮತ್ತೆ ಆಯ್ಕೆ ಪಾರದರ್ಶಕವಾಗಿ ನಡೀಬೇಕು ಅನ್ನೋದು ನಮ್ಮ ಉದ್ದೇಶ. ಈಗಲೂ ಉದ್ದೇಶ ಇದೆ, ಮುಂದೆನೂ ಕೂಡ ಉದ್ದೇಶ ಇದೆ. ನಾವು ಓಟಾ ಸಮಿತಿಯನ್ನ ಮಾಡಿ ಅವರ ಶಿಫಾರಸುಗಳನ್ನು ಮಾಡದೇ ಸುಧಾರಣೆ ಮಾಡಲಿಕ್ಕೋಸ್ಕರ ಅದನ್ನ ರಿಪೋರ್ಟ್ ಕೊಟ್ಟ ಮೇಲೆ ಕೆಲವನ್ನ ಶಿಫಾರಸುಗಳನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದವು. ಆದರೂ ಸುಧಾರಣೆ ಆಗಿಲ್ಲ ಅಂತಕ್ಕಂಥದ್ದು ಇತ್ತೀಚಿನ ಬೆಳವಣಿಗೆಯಿಂದ ಗೊತ್ತಾಗ್ತದೆ. ಇತ್ತೀಚಿನ ಬೆಳವಣಿಗೆಗಳಿಂದ ಗೊತ್ತಾಗ್ತದೆ. ಆಮೇಲೆ ತಜ್ಞರ ಸಮಿತಿ ಕೊಟ್ಟಂತ ವರದಿಯನ್ನ ಸರ್ಕಾರ ಲೋಕಾಯುಕ್ತ ಕರ್ನಾಟಕ ಲೋಕಸೇವಾ ಆಯೋಗ ಒಪ್ಪಬೇಕಾಗ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ನಿಂದ ಒಂದು ಡಿಸಿಷನ್ ಕೂಡ ಬಂದಿದೆ. ಅದು ಯಾವ ಡಿಸಿಷನ್ ಅಂತಂದ್ರೆ, ಉತ್ತರ ಪ್ರದೇಶ ಸರ್ವಿಸ್ ಕಮಿಷನ್ ವರ್ಸಸ್ ರಾಹುಲ್ ಸಿಂಗ್ ಅಂತ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಕೇಸ್ ಸಂಖ್ಯೆ CA ನಂಬರ್ 5838/2018 ಇದು 14/6/2018ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಎತ್ತಿಡಿದಿದೆ. ಅಂದ್ರೆ ತಜ್ಞರ ಸಮಿತಿ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಆ ತಜ್ಞರ ಸಮಿತಿ ಕೊಟ್ಟಂತ ವರದಿಯನ್ನು ಒಪ್ಪಬೇಕಾಗ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅವರು ಉತ್ತರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆಯಲ್ಲ, ರಾಹುಲ್ ಸಿಂಗ್ ಅನ್ನವರು ಕೇಸ್ ಹಾಕಿ ಅದನ್ನ ಇದು ಮಾಡಿದ್ದಾರೆ. ಯಾಕಂತಂದ್ರೆ ತಜ್ಞರ ಸಮಿತಿ ಕೊಡ್ತಕ್ಕಂಥ ವರದಿ ಇದೆಯಲ್ಲ, ಅವ್ರ ತಜ್ಞರೇ ಹೊರತು ನಾವು ವಿ ಆರ್ ನಾಟ್ ದಿ ಎಕ್ಸ್ಪರ್ಟ್ಸ್ ಆಫ್ ದಿ ಸಬ್ಜೆಕ್ಟ್. ಸೊ ಅದನ್ನ ಡಿಸ್ಪ್ಯೂಟ್ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲೂ ಕೂಡ 2 ಸಾರಿ ತಜ್ಞರ ಸಮಿತಿ ಮಾಡಿದ್ದಾರೆ. ಒಂದು ಸಮಿತಿ ವರದಿ ಕೊಡ್ತದೆ, ತಜ್ಞರ ಸಮಿತಿ 10 ತಪ್ಪುಗಳಾಗಿದ್ದಾವೆ. ಆ 10 ತಪ್ಪುಗಳನ್ನು ಸರಿಪಡಿಸಬೇಕು ಅಂತ ಹೇಳಿ ಪರಿಷ್ಕೃತ ಮಾಡಿದ್ದಾರೆ. ಆಮೇಲೆ 2ನೇ ಪರೀಕ್ಷೆ ಮಾಡಿದ್ದಾರೆ, ಅದನ್ನು ಒಪ್ಕೊಂಡಿಲ್ಲ, ಅದರ ಪ್ರಕಾರ ಹೋಗಿಲ್ಲ. 2ನೇ ಪರೀಕ್ಷೆ ಅದು ಲೋಕಸೇವಾ ಮಾಡಿರೋದು, ನಾವಲ್ಲ, ಲೋಕಸೇವಾ ಆಯೋಗದವರು ಮಾಡಿರೋದು. ಆಮೇಲೆ
ಎರಡನೇ ಪರೀಕ್ಷೆನಲ್ಲೂ ಕೂಡ ತಜ್ಞರ ಸಮಿತಿ ಮಾಡಿದ್ದಾರೆ. ಅವರು ಮಾಡಿದರೆ 6 ತಪ್ಪುಗಳಾಗಿದ್ದಾವೆ. 6 ತಪ್ಪುಗಳು ಆಗಿ ಅವಕ್ಕೆ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಿ ಅವರಿಗೆ ಅಂತ ಹೇಳಿದ್ದಾರೆ. ಜಸ್ಟ್ ಒಂದು ಕ್ಲಾರಿಫಿಕೇಶನ್ ಕೊಡಿ. ಅದು ಗ್ರೇಸ್ ಮಾರ್ಕ್ಸ್ ಕನ್ನಡದವ್ರಿಗೆ ಅಷ್ಟನೋ ಅಥವಾ ಎಲ್ಲರಿಗೂ ಗ್ರೇಸ್ ಮಾರ್ಕ್ಸ್? ಎಲ್ಲರಿಗೂ ಗ್ರೇಸ್ ಮಾರ್ಕ್ಸು ತಜ್ಞರ ಸಮಿತಿ ಶಿಫಾರಸು ಮಾಡಿದೆಯಲ್ಲ, ಅದು ಯಾರು 384 ಜನ ಅಭ್ಯರ್ಥಿಗಳಿದ್ರು, ಪರೀಕ್ಷೆ ತಗೊಂಡಿದ್ರು, ಎಲ್ಲರಿಗೂ 384 ಜನ ಪರೀಕ್ಷೆ ತಗೊಂಡಿದ್ರು. ಅತ್ತಾನೆ ನೀವು ಪ್ರಸ್ತಾಪ ಮಾಡಿರೋದು. ಅವ್ರಿಗೆಲ್ಲರಿಗೂ ಅಪ್ಲೈ ಆಗುತ್ತೆ. ಪ್ರಶ್ನೆಗಳು ಯಾರ್ಯಾರು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥವ್ರಿಗೂ. ಮತ್ತೆ ಇನ್ನೊಂದು ಸರ್ವೆ ಏನಪ್ಪಾ ಅಂತಂದ್ರೆ, ಒಂದು 2023-24ರಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ತಗೊಂಡಿರ್ತಾರಲ್ಲ, ಅವರು ಎಷ್ಟು ಜನ ತುಲನೆ ಮಾಡಿದ್ದಾರೆ. ಇದು ಈ ತುಲನೆ ಮತ್ತೆ ಅದು ಹಿಂದೆ ಆಗಿರ್ತಕ್ಕಂಥದ್ದು. ಅದು ಮಾಡಿದಾಗ 6.5% ಈಗಲೇ ಜಾಸ್ತಿ ಕನ್ನಡಿಗರು ಬಂದಿದ್ದಾರೆ ಕನ್ನಡ ಮಾಧ್ಯಮದಲ್ಲಿ ಓದಿದವರು. ಇದು ಲೋಕಸೇವಾ ಆಯೋಗದವರು ಹೇಳಿರೋದು, ನಾನಲ್ಲ, ಲೋಕಸೇವಾ ಆಯೋಗದವರು ಹೇಳಿರೋದು. ಸೊ ಹಂಗಾಗಿ ಇವರು ವರದಿ ಕೃಪಾಂಕಗಳನ್ನು ಕೊಟ್ಟ ಮೇಲೆ ಅದನ್ನು ಘೋಷಣೆ ಮಾಡಿ ಅನೌನ್ಸ್ ಮಾಡಿ ಆಮೇಲೆ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ. ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ, ನೀವೆಲ್ಲ ಮೇನ್ ಎಕ್ಸಾಮಿನೇಷನ್ ಬರೀರಿ ಅಂತ ಕರೀತಾರೆ. ಮೇನ್ ಎಕ್ಸಾಮಿನೇಷನ್ ಕರೀರಿ ಯಾರಿಗೆ? 1:15. ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ ಪರೀಕ್ಷೆಯಲ್ಲಿ ಬರೆದು 1:15 ಅಷ್ಟು ಮಾತ್ರ ಕರೀತಾರೆ. ಎಲ್ಲರೂ ಕರೆಯಲ್ಲ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ತಗೊಂಡವ್ರಿಗೆಲ್ಲ ಕರೆಯಲ್ಲ. 1:15 ಅವ್ರು ಅಷ್ಟು ಜನ ಕರೀತಾರೆ. ಆದರೆ ಈ 1:15 ಜನ ಪರೀಕ್ಷೆ ತಗೊಂಡಿದ್ರು, ಬಂದ್ರಲ್ಲಿ ಮೇನ್ ಎಕ್ಸಾಮಿನೇಷನ್ಗೆ ಕರೆದಿರಲ್ಲ, ಇವರು KITಗೆ ಹೋಗ್ತಾರೆ. KITಗೆ ಹೋಗಿ ಇದನ್ನು ಪ್ರಶ್ನೆ ಮಾಡ್ತಾರೆ. KIT ಅವರು ಇನ್ನೂ ತೀರ್ಪು ಕೊಟ್ಟಿಲ್ಲ, ಅಂತಿಮವಾದಂಥ ತೀರ್ಪು ಕೊಟ್ಟಿಲ್ಲ. ಇಟ್ ಇಸ್ ಸ್ಟಿಲ್ ಪೆಂಡಿಂಗ್ ಬಿಫೋರ್ ದಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ನಾನು ಇನ್ನೊಂದು ಅಶೋಕ್ ಅವರು ಹೇಳಿದಂಥ ಮಾತನ್ನು ಒಪ್ಕೊಳ್ತೀನಿ. ಬೇರೆ ರಾಜ್ಯಗಳಲ್ಲಿ ಅವರು ಹೇಳಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಸುಮಾರು 25 ಕೋಟಿ ಜನ ಇದ್ದಾರೆ, ಕರ್ನಾಟಕದಲ್ಲಿ 6.5 ಕೋಟಿ ಅಂತ ಹೇಳಿದರೆ, ನನ್ನ ಪ್ರಕಾರ 7 ಕೋಟಿ ಜನ ಇರೋದು ಕರ್ನಾಟಕದಲ್ಲಿ. ಈಗಿನ ಜನಸಂಖ್ಯೆ ಆಧಾರದ ಮೇಲೆ ಹೇಳೋದಾದ್ರೆ 7 ಕೋಟಿ ಜನ ಇದ್ದಾರೆ, ಅವರು 6.5 ಕೋಟಿ ಅಂತ ಹೇಳಿದ್ದಾರೆ. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಪ್ಯೂಟ್ ಇಟ್. ಅವರಿಗೆ ನೀವು ಕರ್ನಾಟಕದಲ್ಲಿ 16 ಜನ ಮೆಂಬರ್ಗಳಿದ್ದಾರೆ, ಉತ್ತರ ಪ್ರದೇಶದಲ್ಲಿ 8 ಜನ ಇದ್ದಾರೆ, ಅಲ್ಲಿ 25 ಕೋಟಿ ಜನಸಂಖ್ಯೆ ಇದ್ರೂ ಕೂಡ ಬರೀ 8 ಜನ ಮೆಂಬರ್ಗಳಿದ್ದಾರೆ. ಕರ್ನಾಟಕದಲ್ಲಿ 16 ಜನ ಇದ್ದಾರೆ ಅಂತ. ಇದು